ಮಹಲ್ ಬಹುಶಃ ಕರ್ನಾಟಕದ ಏನು ಪಶುಗಳ ಸಾಕಣೆದಾರರಿಗೆ ಅಮೃತ ಮಹಲ್ ಹೆಸರು ಕೇಳಿದರೆ ಒಂದು ರೋಮಾಂಚನ ಆಗುತ್ತೆ. ಯಾಕೆ ಅಂತೇಳಿದ್ರೆ ಆ ತಳಿ ಅಷ್ಟು ಒಂದು ಜನಮನ್ನಣೆ ಗಳಿಸಿದ್ದಂಥ ತಳಿ. ಬಹುಶಃ ಅದು ಕೃಷ್ಣದೇವರಾಯನ ಕಾಲದಲ್ಲಿ ಕರ್ನಾಟಕದಾದ್ಯಂತ 4 ಲಕ್ಷ ಹೆಕ್ಟೇರ್ ಪ್ರದೇಶನ ಬರೀ ಅಮೃತ ಮಹಲ್ ಕಾವಲಿಗೋಸ್ಕರ ಮೀಸಲಿಟ್ಟಿದ್ರು. ನಂತರ ಬಂದಂಥ ಕೃಷ್ಣದೇವರಾಯನ ಕಾಲ ನಂತರ ಮತ್ತು ಮೈಸೂರು ಒಡೆಯರಿಗೆ ಅದು ಹಸ್ತಾಂತರ ಆಗುತ್ತೆ. ಆ ಮೈಸೂರು ಒಡೆಯರು ಅದನ್ನು ಬೆಣ್ಣೆ ಚಾವಡಿ ಅಂತೇಳಿ ಅಭಿವೃದ್ಧಿಪಡಿಸ್ತಾರೆ. ಮತ್ತು ಆ ಮೈಸೂರು ಅರಮನೆಗೆ ಬೆಣ್ಣೆ ಮತ್ತು ಮೊಸರು ಈ ಅಮೃತ ಮಹಲ್ ಕಡೆಯಿಂದ ಹೋಗೋದು ಅಂತೇಳಿ ಒಂದು ಇದಿದೆ, ದಾಖಲೆ ಇದೆ. ಅಲ್ಲಿವರೆಗೂ ಅಮೃತ ಮಹಲ್ ಕಾವಲು ಭಾಳ ಸುರಕ್ಷಿತವಾಗಿತ್ತು. ಬಹುಶಃ ಕೃಷ್ಣಮೂರ್ತಿ ಅಂತೇಳಿ ಒಬ್ಬರಿದ್ದಂಥ ಸಂದರ್ಭದಲ್ಲಿ ಅಜ್ಜಂಪುರದಲ್ಲಿ ಅಮೃತ ಮಹಲ್ ತಳಿ ಎಷ್ಟು ಅಭಿವೃದ್ಧಿಪಡಿಸಿದ್ರು ಅಂತೇಳಿ ಒಂದು ಅಂಕಿಅಂಶ ಸಿಗುತ್ತೆ. ಅದನ್ನು ನೋಡಿದರೆ ಅದರ ಅವರ ನಂತರ ಬಂದಂಥ ಯಾರೇ ಅಧಿಕಾರಿಗಳು ಅಮೃತ ಮಹಲ್ ಕಡೆ ಗಮನನೇ ಹರಿಸಲಿಲ್ಲ. ಅದಕ್ಕೆ ಬರೆದಂಥ ಫಂಡ್ಗಳನ್ನ ಖರ್ಚು ವೆಚ್ಚ ಮಾಡಿ ಇದು ಮಾಡಿದ್ರೆ ಬಿಟ್ಟರೆ ತಳಿ ಅಭಿವೃದ್ಧಿಪಡಿಸೋದಕ್ಕಾಗಲಿ ದನಗಳನ್ನ ಸುರಕ್ಷಿತವಾಗಿಡೋದಕ್ಕಾಗಲಿ ಕ್ರಮನೇ ವಹಿಸಲಿಲ್ಲ. ಇವತ್ತು ನೀವು ಹೋಗಿ ನೋಡ್ಬೋದು, ಮಂಡಿ ಉದ್ದ ಕೆಸರಲ್ಲಿ ದನಗಳು ನಿಂತ್ಕೊಳ್ತವೆ. ಅದಕ್ಕೊಂದು ವ್ಯವಸ್ಥಿತವಾದ ಜಾಗ ಮಾಡಿಲ್ಲ, ಅದು ಸುರಕ್ಷಿತತೆ ಇಲ್ಲ. ಕಾಡಲ್ಲಿ ಮೇಯ್ಕೊಂಡು ಬರ್ತವೆ. ಇಷ್ಟು ಬಿಟ್ಟರೆ ಮತ್ತು ಪಾಪ ಅಲ್ಲೇ ಆ ಸಗಣಿ ಒಳಗಡೆ ಕರು ಹಾಕ್ತವೆ. ಆ ಕರುನ ರಾತ್ರಿ ಹಗಲು ನೋಡೋರಿರಲ್ಲ. ಅಷ್ಟು ಬೇಜವಾಬ್ದಾರಿಯಿಂದ ನಡ್ಕೊತಾ ಇದ್ದಾರೆ ಅಮೃತ ಮಹಲ್. ಅಲ್ಲಿ ಇವರಿರ್ತಾರೆ, ಸೆರೆಗಾರರು ಅಂತ ನೇಮಕ ಮಾಡಿರ್ತಾರೆ. ಅವರಿಗೆ ಜಾಗ ಕೊಟ್ಟು ಅಲ್ಲೇ 2 ಎಕರೆ 3 ಎಕರೆ ಜಾಗ ಕೊಟ್ಟು ಕಾವಲೊಳಗಡೆ ಅವ್ರ ಬದುಕಿಗೆ ಇದನ್ನು ಬೆಳ್ಕೊಳ್ಳೋದಕ್ಕೋಸ್ಕರ ಇದು ಮಾಡಿರ್ತಾರೆ. ಅವ್ರಿಗಾಗಲೇ ಒಂದು ರೀತಿ ಅವಸಾನದ ದಾರಿಗೆ ಬಂದುಬಿಟ್ಟಿದೆ. ಅತ್ಯಂತ ಶೋಚನೀಯ, ಅತ್ಯಂತ ದುಃಖದ ಒಂದು ಸಂಗತಿ. ಭಾರತದೊಳಗೆ ಎಲ್ಲೂ ಇಲ್ಲದೇ ಇರತಕ್ಕಂಥ ಒಂದು ರಾಸುಗಳ ಅಭಿವೃದ್ಧಿಗಾಗಿ ಸರಿಸುಮಾರು ಒಂದು 500-600 ವರ್ಷಗಳ ಹಿಂದಿನ ಮಾತು. ಕೃಷ್ಣದೇವರಾಯನ ಕಾಲದ ಚರಿತ್ರೆಯೂ ಕೂಡ ಇದಕ್ಕೆ ಸೇರ್ಕೊಳ್ತದೆ. ಆದರೆ ಟಿಪ್ಪು ಸುಲ್ತಾನ್ನ ಕಾಲದಿಂದ ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಜನೆ ರೂಪುಗೊಂಡಂಥದ್ದು. ಆದರೆ ಈ ತಳಿಯ ವಿಶೇಷ ಏನಂತಂದರೆ, ಇದು ಅತ್ಯಂತ 18 ಗಂಟೆಗಳ ಕಾಲ ಬೇಸಾಯವನ್ನು ಕೆಲಸವನ್ನು ಮಾಡಬಹುದಾದ ಶ್ರಮಜೀವಿಯ ಎತ್ತು ರಾಸು ಇದು. ಆದರೆ ನಮ್ಮ ಸರ್ಕಾರಗಳಿಗೆ ಇವತ್ತು ಪಶುಸಂಗೋಪನೆ ಇಲಾಖೆ ಅಂತ ಒಂದು ಪ್ರಾರಂಭ ಅಂತಾಗಿದ್ದರೆ ಅದು ಅಮೃತ ಮಹಲ್ ಕಾವಲನ್ನು ನೋಡಿ ಒಂದು ಇಲಾಖೆ ಪ್ರಾರಂಭ ಆಗಿದೆ ಎನ್ನುವಂಥದ್ದು ಚರಿತ್ರೆ ಎನ್ನುವಂಥದ್ದು. ಆ ಕಾರಣಕ್ಕಾಗಿ ಈಗಾಗಲೇ ಇವು ಒಟ್ಟು ಇದ್ದದ್ದು 3.5 ಲಕ್ಷ ಎಕರೆ. ಆದರೆ ಈಗ ನಮಗೆ ಉಳಿದಿರ್ತಕ್ಕಂಥದ್ದು 53,000 ಎಕರೆ. ಅದರೊಳಗೆ ಚಿತ್ರದುರ್ಗದೊಳಗೆ ಆ ವಿಜ್ಞಾನದ ಅದು ಮಿಲಿಟ್ರಿ ವಿಶೇಷ ಕಾರ್ಯಯೋಜನೆಗೋಸ್ಕರ ಒಂದು 10,000 ಎಕರೆ ಭೂಮಿಯನ್ನು ಕೊಟ್ಟರು. ನಾವು ಬಹಳ ದೊಡ್ಡ ಮಟ್ಟದ ಚಳುವಳಿಯನ್ನು ರೂಪಿಸಿದ್ವಿ. ರಾಜ್ಯ ಮಟ್ಟದ ಚಳುವಳಿ ಚಿತ್ರದುರ್ಗ, ಮಂಡ್ಯ, ತಿಪಟೂರು, ಹಾಸನ, ಆಮೇಲೆ ಬೆಂಗಳೂರಿನೊಳಗೆ ಅನೇಕರು ಚಳುವಳಿಗಳನ್ನು ರೂಪಿಸಿದ್ರ ಪರಿಣಾಮ ಅಂದಿನ ಯಡಿಯೂರಪ್ಪನವರು ರಾಮಚಂದ್ರಾಪುರ ಮಠಕ್ಕೆ ವಹಿಸ್ಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಅದನ್ನು ಅವರು ಪುನಃ ವಾಪಸ್ ತಗೊಂಡ್ರು. ನಮಗೆ ಬೇಸರದ ಸಂಗತಿ ಅಂತಂದ್ರೆ, ನಮ್ಮ ಜನ ಇರೋ ಭೂಮಿನ ಯಾವನಿಗಾರು ಬೇಕಾದ್ರೆ ಕೊಟ್ಟುಬಿಡ್ತಾರೆ ಇವರು. ಆದರೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವ ವಿವೇಕ ಇಲ್ಲದೆ ಇರತಕ್ಕಂಥದ್ದು ಭಾಳ ಬೇಸರದ ಸಂಗತಿ. ಅವತ್ತು ಆ ಚಳುವಳಿ ನಡೆಯುವಾಗ ಅಂದಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಆ ಜಾಗಕ್ಕೆ ಬಂದಿದ್ದರು ಮತ್ತು ಅದರ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿದರು. ನಾನು ಅವರನ್ನು ಮನವಿ ಮಾಡ್ಕೊಳ್ತೇನೆ, ಅದಕ್ಕೊಂದು ವಿಶೇಷವಾದಂಥ ಕಾರ್ಯಯೋಜನೆಯನ್ನು ಮಾಡಿ. ಯಾಕೆಂತಂದರೆ ಅದರೊಳಗೆ ಪೌಷ್ಟಿಕ ಶಕ್ತಿ ಇದೆ ಮತ್ತು ರೋಗ ನಿರೋಧಕ ಶಕ್ತಿಗಳಿದ್ದಾವೆ. ಅದರ ಹಾಲು ಅತ್ಯಂತ ಉತ್ಕೃಷ್ಟವಾದಂಥ ಹಾಲು, ಅದರ ತುಪ್ಪ ಭಾಳ ಉತ್ಕೃಷ್ಟವಾದಂಥದ್ದು. ಟಿಪ್ಪು ಸುಲ್ತಾನ್ ಇದನ್ನು ಬೆಣ್ಣೆ ಚಾವಡಿ ಅಂತಲೇ ಮಾಡ್ತಾನೆ.